Hi guys, welcome back to my YouTube channel that is Swapna's Tutorial. So ನೀವೇನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಥರ್ಡ್ ಸೆಮ್ BComನ ಡಿಜಿಟಲ್ ಆಂಟ್ರಪ್ರಿನರ್ಶಿಪ್ ಅನ್ನೋ ಒಂದು ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಆ್ಯಂಡ್ ಗ್ರೋತ್ ಸ್ಟ್ರಾಟಜಿ ಅನ್ನೋ ಒಂದು ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಓಕೆನಾ, ಇದು ಬಂದುಬಿಟ್ಟು ಥರ್ಡ್ ಚಾಪ್ಟರು. ಇದ್ರ ರಿಲೇಟೆಡ್ ಆಲ್ರೆಡಿ ನಾನು ತುಂಬ ಟಾಪಿಕ್ಸ್ಗಳನ್ನ ಎಕ್ಸ್ಪ್ಲೈನ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರೆಲ್ಲ ಆ ವೀಡಿಯೋಸ್ನ ನೋಡಿಲ್ವೋ ಒಂದ್ಸತಿ ಆ ವೀಡಿಯೋಸ್ನ ನೋಡ್ಕೊಂಡು ಬಂದು ಈ ಒಂದು ವೀಡಿಯೋನ ನೋಡಿ, ಬಿಕಾಸ್ ನಿಮಗೆ ಕಂಟಿನ್ಯೂಷನ್ ಅನ್ನೋದು ಪ್ರಾಪರಾಗಿ ಸಿಗುತ್ತೆ ಅನ್ನೋ ಒಂದು ರೀಸನಿಂದ. ಓಕೆನಾ, ಸೊ ಈ ಒಂದು ವಿಡಿಯೋದಲ್ಲಿ ನಾನು ಕಸ್ಟಮರ್ ರಿಟೆನ್ಷನ್ ಬಗ್ಗೆ ನೋಡ್ತಾ ಹೋಗೋಣ. ಓಕೆನಾ, ಡಿಜಿಟಲ್ ಮಾರ್ಕೆಟಿಂಗ್ ಅಂದಿದ ತಕ್ಷಣ ನಿಮಗೆ ಗೊತ್ತಿದೆ ತುಂಬ ಜನ ಕಸ್ಟಮರ್ಸ್ ಇರ್ತಾರೆ, ತುಂಬ ಪ್ಲ್ಯಾಟ್ಫಾರ್ಮ್ಸ್ಗಳಿರುತ್ತೆ, ಬಟ್ ಅಲ್ಲಿ ಕಸ್ಟಮರ್ ರಿಟೆನ್ಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ. ಸೊ ಕಸ್ಟಮರ್ ರಿಟೆನ್ಷನ್ ಅಂದರೆ ಏನು ಅಂದರೆ, it involves activities and strategy designed to keep existing customer engaged, satisfied and communicated to the brand. ಅಂದರೆ ಏನು? ಸೊ ಕಸ್ಟಮರ್ ರಿಟೆನ್ಷನ್ ಅಂದರೆ ಏನು ಅಂದರೆ ಇದೊಂದು ಸ್ಟ್ರಾಟಜಿ. ಓಕೆನಾ, ಈ ಒಂದು ಸ್ಟ್ರಾಟಜಿ ಬಂದುಬಿಟ್ಟು ಎಕ್ಸಿಸ್ಟಿಂಗ್ ಕಸ್ಟಮರ್ ಏನಿರ್ತಾರೆ ನೋಡಿ, ಒಂದು ಬಿಸ್ನೆಸ್ಸಲ್ಲಿ ಆಲ್ರೆಡಿ ಇರುವಂಥ ಕಸ್ಟಮರ್ಸ್ನ ಎಂಗೇಜ್ ಮಾಡಿ ಅವರ ಒಂದು ನೀಡ್ಸು ವಾಂಟ್ಸ್ ಏನಿದೆ ಅದನ್ನು ಸ್ಯಾಟಿಸ್ಫೈ ಮಾಡಿಬಿಟ್ಟು ಅವ್ರು ಯಾವಾಗಲೂ ಇದೇ ಬ್ರ್ಯಾಂಡ್ ಪ್ರಾಡಕ್ಟ್ಸ್ನೇ ಪರ್ಚೇಸ್ ಮಾಡಬೇಕು, ಇದು ಬಿಟ್ಟು ಬೇರೆ ಕಡೆ ಹೋಗದೇ ಇರೋ ರೀತಿ ನೋಡ್ಕೋಬೇಕು. ಓಕೆನಾ, ಅದನ್ನು ನಾವು ಕಸ್ಟಮರ್ ರಿಟೆನ್ಷನ್ ಅಂತ ಹೇಳಿ ಕರಿತೀವಿ. ಓಕೆನಾ, ಇದರ ಇಂಪಾರ್ಟೆನ್ಸ್ ಏನೇನಿದೆ, ಕಸ್ಟಮರ್ ರಿಟೆನ್ಷನ್ನ ಒಂದು ಇಂಪಾರ್ಟೆನ್ಸ್ ಏನೇನಿದೆ ಅಂದರೆ ಕಾಸ್ಟ್ ಎಫೆಕ್ಟಿವ್ನೆಸ್ ಅಂದರೆ ಏನು, ರಿಟೇನಿಂಗ್ ಎಕ್ಸಿಸ್ಟಿಂಗ್ ಕಸ್ಟಮರ್ ಲೆಸ್ ಎಕ್ಸ್ಪೆನ್ಸಿವ್ ದೆನ್ ಹೈರಿಂಗ್ ನ್ಯೂ ಒನ್. ಅಂದರೆ ಏನು, ಈಗ ಆಲ್ರೆಡಿ ಇರುವಂಥ ಒಂದು ಕಸ್ಟಮರ್ಸ್ ನೀಡ್ಸು ವಾಂಟ್ಸ್ ಏನಿದೆ ತಿಳ್ಕೊಂಡು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಅವ್ರು ಆಲ್ರೆಡಿ ಬಿಸ್ನೆಸ್ಸಲ್ಲಿ ಇರ್ತಾರೆ. ಓಕೆನಾ, ಅಕಸ್ಮಾತ್ ಬೇಡ ಬಿಡು ಇವರಿಲ್ಲ ಅಂದರೆ ಏನು, ನ್ಯೂ ಕಸ್ಟಮರ್ಸ್ ಬರ್ತಾರೆ ಅಂದರೆ ನ್ಯೂ ಕಸ್ಟಮರ್ಸ್ನ ನಾವು ಅಟ್ರಾಕ್ಟ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಹೈರಿಂಗ್ ಮಾಡೋದಾಗಿರ್ಬೋದು, ತುಂಬ ಕಾಸ್ಟ್ ಅನ್ನೋದು ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ, ಟೈಮ್ ಅನ್ನೋದು ಕನ್ಸ್ಯೂಮ್ ಆಗುತ್ತೆ. ಅದ್ರ ಬದಲು ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ನ ನಾವು ಅವ್ರಿಗೆ ಬೇಕಾಗಿರುವಂಥ ಪ್ರಾಡಕ್ಟ್ಸ್ನ ಪ್ರಾಪರಾಗಿ ಕೊಟ್ಟರೆ ಏನಾಗುತ್ತೆ ಅಂದರೆ ಅವ್ರ ಬಿಸ್ನೆಸ್ಸಲ್ಲೇ ಉಳ್ಕೊಳ್ತಾರೆ. ಓಕೆನಾ, ಅವಾಗ ಏನಾಗುತ್ತೆ, ಕಾಸ್ಟ್ ಎಫೆಕ್ಟಿವ್ನೆಸ್ ಅನ್ನೋದಾಗುತ್ತೆ. ನೆಕ್ಸ್ಟ್ ಇನ್ಕ್ರೀಸ್ ರೆವಿನ್ಯೂ ಅಂದರೆ ರೆವಿನ್ಯೂ ಏನಾಗುತ್ತೆ ಕಂಪ್ನಿದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕೆ ಅಂದರೆ ಎಕ್ಸಿಸ್ಟಿಂಗ್ ಕಸ್ಟಮರ್ ಕಾಸ್ಟ್ ಏನಿದೆ ಅದು ಕಡಿಮೆ ಇರೋದ್ರಿಂದ ರೆವಿನ್ಯೂ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಓಕೆನಾ, ನೆಕ್ಸ್ಟು ಬ್ರ್ಯಾಂಡ್ ಅವೋಕೆಸಿ ಅಂದರೆ ಏನು, ಹೆಲ್ಪ್ಸ್ ಟು ಅಟ್ರಾಕ್ಟ್ ದ ನ್ಯೂ ಕಸ್ಟಮರ್ ಥ್ರೂ ದಿ ವರ್ಡ್ ಆಫ್ ಮೌತ್. ಅಂದರೆ ಇವಾಗ ಎಕ್ಸಾಂಪಲ್ ನಾನು ಏನೋ ಒಂದು ಪರ್ಚೇಸ್ ಮಾಡಿರ್ತೀನಿ, ಈ ಪೆನ್ನೇ ಪರ್ಚೇಸ್ ಮಾಡಿರ್ತೀನಿ. ಓಕೆನಾ, ಈ ಪೆನ್ ಚೆನ್ನಾಗಿ ಬರೀತಿದ್ರೆ ನಾನೇನು ಮಾಡ್ತೀನಿ, ಬೇರೆಯವ್ರಿಗೆಲ್ಲ ಸಜೆಸ್ಟ್ ಮಾಡ್ತೀನಿ, ಈ ಪೆನ್ನ ತೊಗೊಳ್ಳಿ, ಈ ಕಂಪ್ನಿ ಪೆನ್ನ ತೊಗೊಂಡು ನಿಮಗೆ ಪ್ರಾಪರಾಗಿ ಅದು ಬರೆಯುತ್ತೆ ಅಂತ ಹೇಳಿ ನಾನು ಪ್ರಮೋಟ್ ಮಾಡ್ತೀನಿ ಅಲ್ವಾ. ಅವಾಗ ಏನಾಗುತ್ತೆ, ವರ್ಡ್ ಟು ವರ್ಡ್ ಅದು ಸ್ಪ್ರೆಡ್ ಆಗಿ ಬೇರೆ ಕಸ್ಟಮರ್ಸು ಕೂಡ ಅಟ್ರಾಕ್ಟ್ ಆಗ್ತಾ ಹೋಗ್ತಾರೆ. ಅವಾಗ ಏನಾಗುತ್ತೆ, ಬ್ರ್ಯಾಂಡ್ ಅವೇರ್ನೆಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆನಾ, ನೆಕ್ಸ್ಟ್ ಕಾಂಪಿಟೇಟಿವ್ ಅಡ್ವಾಂಟೇಜ್ ಅಂದರೆ ಏನು, ಹೈ ರಿಟೆನ್ಷನ್ ಹೆಲ್ಪ್ಸ್ ಟು ದಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಟ್ರಸ್ಟ್. ಅಂದರೆ ಹೈ ರಿಟೆನ್ಷನ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಜಾಸ್ತಿ ಆಗುತ್ತೆ, ಟ್ರಸ್ಟ್ ಅನ್ನೋದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆನಾ, ನೆಕ್ಸ್ಟ್ ಸಸ್ಟೈನಬಲ್ ಗ್ರೋತ್. ಸೊ ಸಸ್ಟೈನಬಲ್ ಗ್ರೋತ್ ಅನ್ನೋದೇನಿದೆ ಅದು ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆನಾ, ನೆಕ್ಸ್ಟ್ ಬೆಟರ್ ಫೀಡ್ಬ್ಯಾಕ್ ಅಂದರೆ ಏನು, ಇವಾಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಕಸ್ಟಮರ್ ಇರೋ ರೀಸನಿಂದ ಅವ್ರಿಗೆ ಏನು ಕರೆಕ್ಟ್ ಇದೆ, ಚೆನ್ನಾಗಿಲ್ಲ ಅಥವಾ ಏನು ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿ ಅವರೇ ಫೀಡ್ಬ್ಯಾಕ್ನ ಕೊಡೋದ್ರ ಮುಖಾಂತರ ಬಿಸ್ನೆಸ್ಗೆ ಹೆಲ್ಪ್ ಮಾಡ್ತಾ ಹೋಗ್ತಾರೆ. ಓಕೆನಾ, ಸೊ ಇದೆಲ್ಲ ಇಂಪಾರ್ಟೆಂಟ್ಸು. ಕಸ್ಟಮರ್ ರಿಟೆನ್ಷನ್ ಸ್ಟ್ರಾಟಜೀಸ್ ಯಾವುದೆಲ್ಲ ಇದೆ ಅಂದರೆ ಡೆಲಿವರ್ ಎಕ್ಸಲೆಂಟ್ ಕಸ್ಟಮರ್ ಸರ್ವಿಸಸ್ ಅಂದರೆ ಏನು, ಎಕ್ಸಲೆಂಟ್ ಕಸ್ಟಮರ್ ಸರ್ವಿಸಸ್ನ ಡೆಲಿವರ್ ಮಾಡೋದ್ರ ಮುಖಾಂತರ ಕಸ್ಟಮರ್ ರಿಟೆನ್ಷನ್ ಅನ್ನೋದಾಗುತ್ತೆ ಅಲ್ವಾ. ನೆಕ್ಸ್ಟ್ ನಾವು ನೋಡೋದಾದರೆ ಸೊ ನೋಡಿ, ನೆಕ್ಸ್ಟು ಪರ್ಸ್ನಲೈಸ್ ಕಸ್ಟಮರ್ ಇಂಟರಾಕ್ಷನ್ ಅಂದರೆ ಏನು, ಯಾರು ಇವಾಗ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ನ ರಿಟೇನ್ ಮಾಡಿಬಿಟ್ಟು ಅವ್ರ ಜೊತೆ ಇಂಟರಾಕ್ಷನ್ ಮಾಡೋದ್ರ ಮುಖಾಂತರ ಅವ್ರ ನೀಡ್ಸು ವಾಂಟ್ಸ್ ಏನಿದೆ ಅದನ್ನು ನೋಡಿಕೊಂಡು ಅವ್ರಿಗೆ ಪ್ರಾಡಕ್ಟ್ಸ್ ಅನ್ನೋದನ್ನ ಪ್ರೊಡ್ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇಂಪ್ಲಿಮೆಂಟಿಂಗ್ ಲಾಯಲ್ಟಿ ಪ್ರೋಗ್ರಾಮ್ ಅಂದರೆ ಏನು, ಇವಾಗ ಬಿಸ್ನೆಸ್ಸಲ್ಲಿ ಯಾವೊಬ್ಬ ಕಸ್ಟಮರು ಯಾವಾಗಲೂ ಒಂದೇ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಿರ್ತಾನೆ ನೋಡಿ, ಅಂದರೆ ಒಂದೇ ಕಂಪ್ನಿ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡ್ತಿರ್ತಾರಲ್ಲ, ಅವ್ರಿಗೆ ಒಂದು ಲಾಯಲ್ಟಿ ಪ್ರೋಗ್ರಾಮ್ ಅನ್ನೋದನ್ನ ಮಾಡಿ ಅವ್ರಿಗೆ ಅಲ್ಲಿ ಒಂದು ಏನಾದ್ರು ಒಂದು ಗಿಫ್ಟ್ ಮುಖಾಂತರ ಏನೋ ಒಂದು ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಅವ್ರಿಗೆ ಲಾಯಲ್ಟಿ ಅನ್ನೋದು ಜಾಸ್ತಿ ಆಗಿ ಬೇರೆ ಒಂದು ಕಂಪ್ನಿ ಪ್ರಾಡಕ್ಟ್ಸ್ ಅವರು ಪರ್ಚೇಸೇ ಮಾಡಲ್ಲ, ಇದೇ ಕಂಪ್ನಿ ಪ್ರಾಡಕ್ಟ್ಸೇ ಪರ್ಚೇಸ್ ಮಾಡ್ತಾರೆ. ಓಕೆನಾ,
ನೆಕ್ಸ್ಟ್ ಎಂಗೇಜ್ ರೆಗ್ಯುಲರ್ ಕಮ್ಯುನಿಕೇಷನ್ ಅಂದರೆ ಏನು, ಕಸ್ಟಮರ್ ಜೊತೆಗೆ ರೆಗ್ಯುಲರ್ ಕಮ್ಯುನಿಕೇಷನ್ ಇದ್ದರೆ ಮಾತ್ರ ಒಂದು ಬಿಸ್ನೆಸ್ ಡೆವಲಪ್ ಆಗೋದಕ್ಕೆ ಸಾಧ್ಯ. ಓಕೆನಾ. ನೆಕ್ಸ್ಟ್ ಸಿ ಕಸ್ಟಮರ್ ಫೀಡ್ಬ್ಯಾಕ್ ಕೊಡೋದ್ರ ಮುಖಾಂತರ ಏನಾಗುತ್ತೆ ಅಂದರೆ ಏನು ಅವ್ರಿಗೆ ಇಷ್ಟ ಆಗ್ತಿದೆ, ಏನು ಇಷ್ಟ ಆಗ್ತಿಲ್ಲ, ಯಾವ ರೀತಿ ನಾವು ಚೇಂಜಸ್ ಮಾಡ್ಕೋಬಹುದು ಅಂತ ಹೇಳಿ ಎಲ್ಲ ಒಂದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆನಾ. ನೆಕ್ಸ್ಟ್ ಬಿಲ್ಡ್ ಕಮ್ಯುನಿಟಿ ಅನ್ನೋದನ್ನ ನಾವು ಬಿಲ್ಡ್ ಮಾಡ್ತಾ ಹೋಗ್ಬೋದು. ಅಂದರೆ ಸೇಮ್ ಇಂಟ್ರೆಸ್ಟ್ ಪೀಪಲ್ದು ಒಂದು ಗ್ರೂಪ್ ಕ್ರಿಯೇಟ್ ಮಾಡಿ ಅಲ್ಲಿ ಪ್ರಾಡಕ್ಟ್ಸ್ ಬಗ್ಗೆ ಒಂದು ಅವೇರ್ನೆಸ್ ಅನ್ನೋದನ್ನ ಕೊಡ್ಬೋದು. ಓಕೆನಾ. ಇಲ್ಲಿಗೆ ಈ ಒಂದು ಟಾಪಿಕ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಒಂದು ಟಾಪಿಕ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.